ನಾಲಿಗೆಯನ್ನ ಹರಿಬಿಟ್ಟು ಸಂಕಷ್ಟವನ್ನ ತಂದೊಡ್ಕೊಂಡಿದ್ದಾರೆ ಬಿಜೆಪಿಯ ಶಾಸಕ ಬಿಪಿ ಹರೀಶ್. ಎಸ್ಪಿ ಬಗ್ಗೆಯೇ ಮಾತನಾಡಿದ್ರು. ಎಸ್ಪಿ ಉಮಾ ಪ್ರಶಾಂತ್ ಅವರನ್ನ ನಾಯಿಗೆ ಹೋಲಿಸುವಂತಹ ಕೆಲಸವನ್ನ ಮಾಡಿದ್ರು. ದಾವಣಗೆರೆಯ ಎಸ್ಪಿ ಅವರ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಂತ ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಈಗ ಸಂಕಷ್ಟ ಎದುರಾಗಿದೆ. ಹೆಂಗಂತ ಹಂಗೆ ಮಾತನಾಡಿದ್ದಕ್ಕೆ ಈಗ ನೋಟಿಸ್ ಅನ್ನ ಕೊಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ರಾತ್ರಿಯೇ ಶಾಸಕ ಬಿಪಿ ಹರೀಶ್ಗೆ ನೋಟಿಸ್ ಜಾರಿಯಾಗಿದೆ. ನೋಟಿಸ್ ನೀಡಿ ಸ್ಪೀಕರ್ ಗಮನಕ್ಕೆ ತಂದು ಪೊಲೀಸರು ಬಂಧನ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸ್ಪೀಕರ್ ಗಮನಕ್ಕೆ ಈ ವಿಚಾರವನ್ನ ತಂದು ಶಾಸಕ ಬಿಪಿ ಹರೀಶ್ನ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, ಎಸ್ಪಿ ಕಾರ್ಯವೈಖರಿ ಸರಿಯಿಲ್ಲ ಅಂತಂದ್ರೆ ಅದನ್ನ ಟೀಕೆ ಮಾಡುವಂತಹ ಅಧಿಕಾರ ಶಾಸಕರಿಗಿತ್ತು. ಆದ್ರೆ ಟೀಕೆ ಮಾಡುವಂತಹ ಬರದಲ್ಲಿ ಏನೇನೋ ಉಪಮೇಯಗಳನ್ನ ಕೊಡ್ತಾ ಹೋಗೋದು, ಎಸ್ಪಿಯನ್ನ ನಾಯಿಗೆ ಹೋಲಿಸೋದು, ಹೀಗೆ ಹೇಳಿ ತಂಬುಡಕ್ಕೆ ತಾವೇ ಸಂಕಷ್ಟವನ್ನ ತಂದೊಡ್ಕೊಂಡಿದ್ದಾರೆ ಬಿಜೆಪಿಯ ಶಾಸಕ ಬಿಪಿ ಹರೀಶ್. ಏನಾಗಬಹುದು? ಪೊಲೀಸರು ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ? ಮಹದೇವ್, ಏನು ನಿನ್ನೆ ಒಂದು ದಾವಣಗೆರೆ ವರದಿಗಾರರ ಕೂಟದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಎಸ್ಪಿ ಅವರು ಏನು ಒಂದು ಸರ್ಕಾರದ ಪರ ಅಥವಾ ಅವರ ಉಸ್ತುವಾರಿ ಸಚಿವರ ಪರ ಒಂದು ಕೆಲಸವನ್ನ ಮಾಡ್ತಾರೆ, ಒಂದು ಫ್ಯಾಮಿಲಿ ಪರ ಒಂದು ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾ ಇದ್ರು. ಅವರು ಮಾತಾಡುವ ಬರದಲ್ಲಿ, ಟೀಕೆ ಮಾಡುವ ಬರದಲ್ಲಿ, ಅಂದ್ರೆ ಇದರ ಹಿಂದಿನ ದಿನವೂ ಕೂಡ ಬಿಪಿ ಹರೀಶ್ ಅವರ ಬಗ್ಗೆ ಒಂದು ಕಠಿಣವಾದ ಮಾತುಗಳನ್ನು ಕೂಡ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಆಡಿದ್ರು. ಅವರನ್ನ ಟೀಕಿಸುವಂತ ಬರದಲ್ಲಿ ಕೂಡ ಎಸ್ಪಿ ಅವರನ್ನ ಬಾಗಿ ಬಂದಂತೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂತದ್ದು ಇದು ಈಗ ಅವರಿಗೆ ಸಂಕಷ್ಟ ತಂದೊಡ್ಡಿದೆ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತಂತಂದ್ರೆ, ಒಂದು ಕರ್ತವ್ಯದಲ್ಲಿದ್ದ ಅಧಿಕಾರಿಗೆ ಒಂದು ಬಲ ಪ್ರಯೋಗದ ಮೂಲಕ ಹೆದರಿಸುವ ರೀತಿ ಕೆಲಸವನ್ನ, ಬೆದರಿಕೆ ಹಾಕುವ ಕೆಲಸವನ್ನ ಹರಿಹರ ಬಿಜೆಪಿ ಶಾಸಕರಂತ ಬಿಪಿ ಹರೀಶ್ ಅವರು ಮಾಡಿದ್ದಾರೆ. ಅವ್ರ ಮೇಲೆ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸ್ವತಃ ಎಸ್ಪಿ ಅವರೇ ಕೆಟಿಜಿ ನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿರುವಂತದ್ದು. ಅದರ ಬಗ್ಗೆ ಎಫ್ಐಆರ್ ಕೂಡ ಆಗಿದೆ. 3 ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಅಂದ್ರೆ ನಮ್ಮ ಮೇಲೆ ಒತ್ತಡವನ್ನ ಹೇರಿ ಬೆದರಿಕೆ ಒಡ್ಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಸದನ ಆಗಿದ್ರೆ ಅವರಿಗೆ ಸ್ಪೀಕರ್ ಪರ್ಮಿಷನ್ ಅನ್ನ, ಅನುಮತಿಯನ್ನ ಪಡೆದು ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡಬಹುದಾಗಿತ್ತು. ಆದ್ರೆ ಈಗ ಸದ್ಯಕ್ಕೆ ಸದನ ಇಲ್ಲದೆ ಇರೋದ್ರಿಂದ ಯಾವ ಕ್ಷಣದಲ್ಲಾದ್ರೂ ಕೂಡ ಬಿಪಿ ಹರೀಶ್ ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡಬಹುದು ಅಂತ ಪೊಲೀಸ್ ಇಲಾಖೆ ಕೂಡ, ಅಂದ್ರೆ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಇನ್ನು ಅವರು ಕೂಡ ಬೇಲಿಗೆ ಓಡಾಡ್ತಾ ಇದ್ದಾರೆ. ಈಗಾಗಲೇ 2 ಈಗ ಹಾಕಿರುವಂತ ಒಂದು ನಾನ್ ಬೇಲೇಬಲ್ ಕೇಸಲ್ಲಿ 132 ಕೇಸಲ್ಲಿ ಏನಿದೆ ಸೆಕ್ಷನ್ ಅಲ್ಲಿ ನಾನ್ ಬೇಲೇಬಲ್ ಕೇಸ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅವ್ರನ್ನ ಬಂಧಿಸಬಹುದು ಅಂತ ಇತ್ತು. ಅದರ ರೀತಿಯಾದಂತ ನಿನ್ನೆ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಕೂಡ ನಿನ್ನೆ ರಾತ್ರಿ ಅವರಿಗೆ ಮನೆಗೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ಎಲ್ಲ ಪ್ರೊಸೆಸ್ಗಳು ನಡೀತಾ ಇರುವಂತ ಸಮಯದಲ್ಲಿ ಅವರು ವಿಚಾರಣೆಗೆ ಹಾಜರಾದ್ರೆ ಅಲ್ಲೇ ಕೂಡ ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡಬಹುದು ಅಂತ ಕೆಲವೊಂದಿಷ್ಟು ಊಹಾಪೋಹಗಳು ಹರಿದಾಡ್ತಾ ಇದ್ದು. ಜೊತೆಗೆ ಸಿಟಿ ರವಿ ಕೇಸ್ ಏನು ಆಗಿತ್ತಲ್ಲ, ಆ ರೀತಿಯಾದಂತ ಮಾದರಿಯಲ್ಲಿ ಈ ರೀತಿ ಇದು ಘಟನೆ ಒಂದು ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರ ಕೇಸಲ್ಲೂ ಕೂಡ ಆಗ್ಬಹುದು ಅಂತ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ವು. ಆದ್ರೆ ಈಗ ಸದ್ಯಕ್ಕೆ ಅವರು ಆಂಟಿಸಿಪೇಟೆಡ್ ಬೇಲ್ಗೆ ಓಡಾಡ್ತಾ ಇದ್ದಾರೆ. ಕೇಸಿಗೆ ಕೂಡ ವಿಚಾರಣೆಗೆ ಅವರಿಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಹಾಜರಾಗದಿಲ್ವಾ ಕಾದ್ ನೋಡಬೇಕು. ಈಗ ಪೊಲೀಸ್ ಇಲಾಖೆ ಮುಂದಿನ ಯಾವ ರೀತಿ ಅವ್ರನ್ನ ತತ್ಕ್ಷಣ ಬಂಧಿಸುವಂತ ಕೆಲಸವನ್ನ ಮಾಡುತ್ತಾ ಅವರಿಗೆ ಬಂಧನ ಭೀತಿ ಸದ್ಯಕ್ಕೆ ಇದೆ. ಯಾಕಂದ್ರೆ ಒಂದು ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಕೂಡ ಓಡಾಡ್ತಿತ್ತು. ನೋಟಿಸ್ ಕೂಡ ಕೊಟ್ಟಿದೆ. ಆದ್ರೆ ಯಾವ ಕ್ಷಣದಲ್ಲಿ ಅವ್ರು ಬಂಧಿಸಬಹುದು. ಆದ್ರೆ ಈ ವಿಚಾರದಲ್ಲಿ ಕೂಡ ಕಾನೂನು ರೀತಿ ಹೋರಾಟ ಮಾಡೋಕೆ ಮತ್ತು ಬೇಲ್ ತಗೊಳ್ಳುವಂತ ಎಲ್ಲ ಕೆಲಸಗಳನ್ನ ಬಿಜೆಪಿ ಮುಖಂಡರು ಮತ್ತು ಶಾಸಕ ಬಿಪಿ ಹರೀಶ್ ಅವರು ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಹದೇವ್ ತಮ್ಮೆಲ್ಲ ಡೀಟೇಲ್ಸ್ಗೆ.